ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳ ಶಾಲೆಯನ್ನು ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಾಗೂ ಮೈಸೂರು ಜಿಲ್ಲೆಯಲ್ಲಿ ಚಿಕ್ಕಗೌಡನಹುಂಡಿ ವರುಣಾದಲ್ಲಿ ಪ್ರಾರಂಭಿಸಿರುವುದು 28/8/2024ರಂದು ಗದಗ ಜಿಲ್ಲೆಯ ಮುಂಡರಗಿ ಹಾಗೂ ಮೈಸೂರು ಜಿಲ್ಲೆಯ ಚಿಕ್ಕಗೌಡನಹುಂಡಿ ಮೈಸೂರಿನಲ್ಲಿ ಜನಪ್ರಿಯ ಹುಣಸೆ ಮರದ ಹಿರಿಯ ಸೇವಾ ಸಂಸ್ಥೆ SETCR-RDS ಗದಗ ವತಿಯಿಂದ ಪ್ರಾರಂಭಿಸಲಾಯಿತು. ಮೈಸೂರಿನ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ಶಂಕರಗೌಡ ಪಾಟೀಲರವರು ವಿಶೇಷ ಚೇತನ ಮಕ್ಕಳ ಶಾಲೆಯನ್ನು ಉದ್ಘಾಟನೆ ಮಾಡಿದರು. SETCಯ ಸಂಸ್ಥೆ ಅಧ್ಯಕ್ಷರಾದ RC ಹುಣಸೆಮರ ಇವರು ಉಪಸ್ಥಿತಿಯಲ್ಲಿದ್ದರು ಹಾಗೂ MRW ಸ್ವಾಮಿ ಮತ್ತು BRW ನಿಂಗರಾಜ್ ಹಾಗೂ ಮಲ್ಲೇಶ್ ಮತ್ತು ತ್ಯಾಗರಾಜ್ ಹಾಗೂ ಮನು ಇವರ ಉಪಸ್ಥಿತಿಯಲ್ಲಿ ವಾಕರ್ ಸಾಧನ ಸಲಕರಣೆಗಳನ್ನು ವಿಕಲಚೇತನರಿಗೆ ಉಚಿತವಾಗಿ ವಿತರಿಸಲಾಯಿತು. ಹಾಗೂ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ವಿಶೇಷ ಚೇತನ ಮಕ್ಕಳ ಶಾಲೆಯನ್ನು ಮುಂಡರಗಿ ವಿಕಲಚೇತನರ ಸಹಾಯಕರಾದ MRW ಕುಮಾರಿ ಶಶಿಕಲಾ ಹಾಗೂ ARW ಮಂಜುನಾಥ್ ಮತ್ತು ಹನುಮಂತಪ್ಪ ಇನ್ನುಳಿದವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯಾಯಿತು. ಹಾಗೂ ಸಂಸ್ಥೆ ಸಿಬ್ಬಂದಿಗಳಾದ ಸುಜಾತ ಹಿರೇಮಠ ಹಾಗೂ ಮಂಜುಳಾ ಒಂಬಾಳೆ ಹಾಗೂ ಕುಮಾರಿ ಶ್ರುತಿ PR, ಮೈಲಾರಪ್ಪ ಗುಡಿಮನಿ ಹಾಗೂ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ವಿಶೇಷ ಚೇತನರ ಪಾಲಕರು ಹಾಗೂ ಮಕ್ಕಳು ಸೇರಿ ಶಾಲೆ ಉದ್ಘಾಟನೆ ಸಮಾರಂಭವನ್ನು ಅದ್ದೂರಿಯಾಗಿ ಜರುಗಿಸಲಾಯಿತು. ರಾಚಪ್ಪ ಚೆನ್ನಪ್ಪ ಹುಣಸೆ ಮರದ ಗದಗ. ನಾವು ಈಗ ಮೈಸೂರಿನಲ್ಲಿ ನಮ್ಮ ಸಂಸ್ಥೆಯಾಗಿರ್ತಕ್ಕಂಥ ಜನಪ್ರಿಯ ಹುಣಸೆ ಮರದ ಹಿರಿಯ ಸೇವಾ ಸಂಸ್ಥೆಯನ್ನು ಈ ಬ್ರ್ಯಾಂಚನ್ನು ಮತ್ತು ಇಲ್ಲೇ ನಾವು ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದೇವೆ ನಿನ್ನೆ ದಿವಸ. ಅದು ನಿನ್ನೆ ನಮ್ಮ ಗುರುಗಳ ಒಂದು ಜನ್ಮದಿನಾಚರಣೆ ಅಂಗವಾಗಿ ಮೈಸೂರಿನಲ್ಲಿ ಬರ್ತಕ್ಕಂಥ ಈ ಎಲ್ಲ ಅಂಗವಿಕಲರಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಅದೇ ರೀತಿ ಈ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಮಾಡಿ ಅವರಿಗೆ ಒಂದು ಹಣಕಾಸಿನ ಸಾಲ ಸೌಲಭ್ಯ ಕೊಡಲಿಕ್ಕೆ ಮೈಕ್ರೋ ಫೈನಾನ್ಸನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಒಂದು 100 ಮಂದಬುದ್ಧಿ ಮಕ್ಕಳ ವಿಶೇಷ ಅಗತ್ಯತೆಗಳ ಮಕ್ಕಳ ಶಾಲೆಗಳನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಈ ಒಂದು ಕಾರ್ಯದಲ್ಲಿ ಸಾಮಾಜಿಕವಾಗಿ ಸರ್ಕಾರ ಎಲ್ಲ ಒಂದು ಸಮಾಜದ ಬೆಂಬಲವನ್ನು ಮತ್ತು ಮಾಧ್ಯಮಗಳ ಬೆಂಬಲ ಮತ್ತು ವಿಶೇಷವಾಗಿ ಚಾಮುಂಡಿ ತಾಯಿ ಹೆಸರನ್ನು ನಾವು ಬಯಸ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.